ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಷಯ ಉತ್ಪಾದನಾ ಸಾಧ್ಯತಾ ಗಡಿ. ನಾವು ನಿನ್ನೆ ಕ್ಲಾಸ್ನಲ್ಲಿ ಆರ್ಥಿಕತೆಯ ಪ್ರಕಾರಗಳನ್ನು ನೋಡಿದ್ದೀವಿ. ಇಲ್ಲಿವರೆಗೆ 1ನೇ ವಿಡಿಯೋ 2 ಮತ್ತು 3ನೇ ವಿಡಿಯೋಗಳನ್ನು ನೋಡದೇ ಇರುವಂಥ ವಿದ್ಯಾರ್ಥಿಗಳು ಅವುಗಳನ್ನು ವೀಕ್ಷಿಸಿ ನಂತರ ಈ ವಿಡಿಯೋಗೆ ಬರಬೇಕು. ಯಾಕಪ್ಪ ಅಂದ್ರೆ ಕಂಟಿನ್ಯೂಟಿ ಇರ್ತದೆ ಎಲ್ಲ ಕ್ಲಾಸ್ಗಳು. ಓಕೆ, ಇವತ್ತಿನ ವಿಷಯ ಉತ್ಪಾದನಾ ಸಾಧ್ಯತಾ ಗಡಿ. ಉತ್ಪಾದನಾ ಸಾಧ್ಯತಾ ಗಡಿ ಅಂದ್ರೆ ಇದನ್ನ ನಮ್ಗೆ ಏನು ಹೇಳಕ್ ಹೋಗ್ತದ ಅಂತ ಹೇಳಿದಾಗ, ಉತ್ಪಾದನೆ ನಾವೇನ್ ಮಾಡ್ತೀವಿ ಅಂದ್ರೆ ಉತ್ಪಾದನೆ ಮಾಡ್ತೀವಿ. ಕಚ್ಚಾ ವಸ್ತುಗಳನ್ನ ಸಿದ್ಧ ವಸ್ತುಗಳನ್ನಾಗಿ ಮಾಡ್ತೀವಿ. ಇದನ್ನ ನಾವು ಉತ್ಪಾದನೆ ಅಂತ ಹೇಳಿ ಕರಿತೀವಿ. ಉತ್ಪಾದನಾ ಸಾಧ್ಯತಾ ಗಡಿ ಅಂದ್ರೆ ಏನಪ್ಪಾ ಅಂದ್ರ, ನಮ್ದೊಂದು 10 ಎಕರೆ ಲ್ಯಾಂಡ್ ಅದ. ಮೊದಲು ನಾವು ಕತಿ ಕೇಳ್ಕೊಂಡು ಹಿಂದಾಡಿ ಸಿಲೆಬಸ್ಗೂ ನಮ್ದೊಂದು 10 ಎಕರೆ ಲ್ಯಾಂಡ್ ಅದ ಅಂತ ತಿಳ್ಕೊಡ್ರಿ. 10 ಎಕರೆ ಲ್ಯಾಂಡ್ ಅದ ಅನ್ಕೋರಿ, ಹೌದಾ? 10 ಎಕರೆ ಲ್ಯಾಂಡ್ನಲ್ಲಿ ನಾವು ಎಷ್ಟು ವಸ್ತುಗಳನ್ನು ಉತ್ಪಾದನೆ ಮಾಡ್ತೀವಪ್ಪ ಅಂದ್ರೆ ಒಂದು 100 ಚೀಲ ಏನು ಮಾಡ್ತೀವಿ ಅಂದ್ರೆ ಗೋಧಿಯನ್ನು ಉತ್ಪಾದನೆ ಮಾಡ್ತೀವಿ ಅಂತ ಅನ್ಕೊಳ್ಳೋಣ. ಅದನ್ನೇ ನಾವು ಏನು ಮಾಡ್ಬೇಕಂತ ಮಾಡೀವಿ ಅಂದ್ರೆ, ಈ ವರ್ಷ ಇದೇ 10 ಎಕರೆ ಲ್ಯಾಂಡ್ನ್ಯಾಗ ಈ ಸಲ ನಾವು ಏನು ಮಾಡ್ಬೇಕಂತ ಮಾಡೀವಿ ಅಂದ್ರೆ, ಗೋಧಿಯೊಂದಿಗೆ ಜೋಳವನ್ನು ಕೂಡ ಉತ್ಪಾದನೆ ಮಾಡ್ಬೇಕಂತ ಮಾಡೀವಿ. ಎಷ್ಟಂದ್ರೆ ಜೋಳವನ್ನು ಒಂದು 50 ಚೀಲ ಉತ್ಪಾದನೆ ಮಾಡ್ಬೇಕಂತ ಮಾಡೀವಿ. ಅವಾಗ ಗೋಧಿಯ ಉತ್ಪಾದನೆ ಪ್ರಮಾಣ ನೀವೇನ್ ಮಾಡ್ಬೇಕು, 50ರಷ್ಟು ಏನ್ ಮಾಡ್ಬೇಕಾಗ್ತಂದ್ರೆ ತ್ಯಾಗ ಮಾಡ್ಬೇಕಾಗ್ತದೆ. ಯಾಕಪ್ಪ ಅಂದ್ರ ನಮ್ಮ ಹತ್ರ ಎಷ್ಟು ಸಂಪನ್ಮೂಲಗಳಿದೆಯೋ ಆ ಸಂಪನ್ಮೂಲಗಳಲ್ಲಿ ಎಷ್ಟು ಉತ್ಪಾದನೆ ಮಾಡಕ್ ಸಾಧ್ಯದ ಅಷ್ಟನ್ನ ಮಾತ್ರ ಉತ್ಪಾದನೆ ಮಾಡುವುದು. ಫಾರ್ ಎಕ್ಸಾಂಪಲ್, ಇಲ್ಲಿ ಹೇಳಿದ್ನಲ್ಲ ನಿಮ್ಗೆ, ನಾವು 10 ಎಕರೆ ಲ್ಯಾಂಡ್ನ್ಯಾಗ ಕಬ್ಬನ್ನ 10 ಎಕರೆ ಲ್ಯಾಂಡ್ನಾಗ 100 ಕ್ವಿಂಟಾಲ್ ಕಬ್ಬನ್ನ ಬೆಳಿತೀವಿ. ಇದೇ 10 ಎಕರೆ ಲ್ಯಾಂಡ್ನಾಗ ನಾವು ಮಿಡಲ್ ಆಗಿ ಏನ್ ಮಾಡ್ತೀವಿ ಅಂದ್ರೆ, ಒಂದು 2 ಎಕರೆ ಜೋಳ ಹಾಕಿದೆ ಅಂದ್ರೆ ಅವ್ 100 ಕ್ವಿಂಟಲ್ ಕಬ್ಬು ಬೆಳಕ್ ಆಗ್ತದೆ? ಆಗಲ್ಲ. ಅದು ಆಟೋಮೆಟಿಕ್ ಆಗಿ ಏನಾಗ್ತದ, 80 ಕ್ವಿಂಟಲ್ ಬಂದ್ಬಿಡುತ್ತೆ. ಈ ರೀತಿಯಾಗಿ ಉತ್ಪಾದನಾ ಸಾಧ್ಯತೆ ಗಡಿ ಅಂದ್ರ ದೇಶವೊಂದರಲ್ಲಿ ಲಭ್ಯವಿರುವ ಸಂಪನ್ಮೂಲಗಳು ಮತ್ತು ತಂತ್ರಜ್ಞಾನದ ಸಹಾಯದಿಂದ ಉತ್ಪಾದಿಸಲು ಸಾಧ್ಯವಿರುವ ಉತ್ಪಾದನಾ ಸಾಧ್ಯತೆಯನ್ನು ತೋರಿಸುವ ರೇಖೆಯನ್ನ ಉತ್ಪಾದನಾ ಸಾಧ್ಯತೆ ಗಡಿ ಅಂತೇಳಿ ಕರೀತಾರೆ. ನೋಡ್ರಿ, ಇಲ್ಲಿ ದೇಶವೊಂದರಲ್ಲಿ ಲಭ್ಯ ಇರುವಂತಹ ಸಂಪನ್ಮೂಲಗಳಪ್ಪ ಅಂದ್ರೆ, ಒಂದು ದೇಶದಲ್ಲಿ ಲ್ಯಾಂಡ್ ಆಗಿರ್ಬೋದು, ಭೂಮಿ ಆಗಿರ್ಬೋದು, ಶ್ರಮ ಆಗಿರ್ಬೋದು, ಬಂಡವಾಳ ಆಗಿರ್ಬೋದು, ಸಂಘಟನೆ ಆಗಿರ್ಬೋದು, ಇವೆಲ್ಲವೂ ಲಭ್ಯ ಇರ್ತಾವ. ಮತ್ತು ಅದಕ್ಕೆಲ್ಲವನ್ನ ನಾವು ಮೇಂಟೈನ್ ಮಾಡ್ಲಿಕ್ಕೆ ನಮಗೆ ಏನಿರ್ತದೆ, ತಂತ್ರಜ್ಞಾನ ಇರ್ತದೆ. ಇವೆರಡನ್ನ ಬಳಸಿಕೊಂಡು ಉತ್ಪಾದಿಸಲು ಸಾಧ್ಯವಿರುವ ಉತ್ಪಾದನೆಗಳ ಸಾಧ್ಯತೆಗಳನ್ನು ತೋರಿಸುವ ರೇಖೆಯನ್ನ ಉತ್ಪಾದನಾ ಸಾಧ್ಯತಾ ಗಡಿ ಅಂತೇಳಿ ಕರಿತೀವಿ. ಒಟ್ಟಾರೆಯಾಗಿ ಹೇಳಬೇಕಪ್ಪ ಅಂದ್ರೆ, ನಮ್ಮಲ್ಲಿ ಎಷ್ಟು ಸಂಪನ್ಮೂಲಗಳಿರ್ತಾವಲ್ಲ ಆ ಸಂಪನ್ಮೂಲಗಳನ್ನು ಬಳಸಿಕೊಂಡು ನಾವು ಎಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ಲಿಕ್ಕೆಲ್ಲ ಸಾಧ್ಯ ಅದಲ್ಲ ಆ ರೇಖೆಯನ್ನು ತೋರಿಸಲಕ್ಕ ಉತ್ಪಾದನಾ ಸಾಧ್ಯತಾ ಗಡಿ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಕೆಳಗೆ, ಮಾನವನ ಬಯಕೆಗಳು ಅಪರಿಮಿತವಾಗಿವೆ. ಮತ್ತು ಹಳೆಯ ಕಾನ್ಸೆಪ್ಟ್ ಬತ್ ನೋಡ್ರಿ, ನಮ್ದು ಅನ್ಲಿಮಿಟೆಡ್ ಬಯಕೆಗಳದಾವ. ಅಂಡ್ ತೃಪ್ತಿಪಡಿಸಲು ಲಭ್ಯವಿರುವ ಸಂಪನ್ಮೂಲಗಳು ಮಿತವಾಗ್ಯಾವ. ನಮಗ ಅವೆಲ್ಲವನ್ನ ತೃಪ್ತಿ ನೀಡಬೇಕಪ್ಪ ಅಂದ್ರ ಸಂಪನ್ಮೂಲಗಳು, ಹಣ ಏನಪ್ಪಾ ಅಂದ್ರ, ಹಣ ಆಗಿರ್ಬೋದು, ಆಸ್ತಿಗಳಾಗಿರ್ಬೋದು, ನಮಗೇನದಂದ್ರ ಕಡಿಮೆ ಅದ. ಆದ್ದರಿಂದ ಎಲ್ಲಾ ಸಂಪನ್ಮೂಲಗಳನ್ನು ದಕ್ಷ ರೀತಿಯಲ್ಲಿ ಬಳಸಿಕೊಳ್ಳಬೇಕಾಗುತ್ತದೆ. ದಕ್ಷ ರೀತಿಯಲ್ಲಿಪ್ಪ ಅಂದ್ರೆ ಎಫೆಕ್ಟಿವ್ ಆಗಿ, ಸಂಪೂರ್ಣವಾಗಿ, ಯಾವುದೇ ಸಂಪನ್ಮೂಲಗಳು ಹಾನಿಯಾಗದ ರೀತಿಯಲ್ಲಿ ಸಂಪನ್ಮೂಲಗಳನ್ನ ಸಂಪೂರ್ಣವಾಗಿ ಬಳಕೆ ಮಾಡಬೇಕಾಗ್ತದೆ. ಸಂಪನ್ಮೂಲಗಳ ಅಪವ್ಯಯ ಆಗ್ತಪ್ಪ ಅಂದ್ರೆ ವಸ್ತುಗಳನ್ನ ಉತ್ಪಾದನೆ ಮಾಡೋದು ಕಷ್ಟ ಆಗ್ತದೆ. ಹಾಗಾಗಿ ಅಪರಿಮಿತವಾದ ಬಯಕೆಗಳು ನಮಗೇನದಾವ ಅಂದ್ರೆ, ಬಯಕೆ ಅದಾವ ಏನದಾವ ಅಂದ್ರೆ ಬಹಳ ಅದಾವ ಬಯಕೆಗಳು. ಏನದ, ಈ ಸಲ 100 ಚೀಲ ಗೋಧಿಯನ್ನ ಬೆಳಿಬೇಕು ಅಂಡ್ 100 ಚೀಲ ಹತ್ತಿಯನ್ನ ಬೆಳಿಬೇಕು ಅಂತೇಳಿ ನಿಮಗೆಲ್ಲ ಆಸೆಗಳದಾವ. ಮತ್ತು ಲ್ಯಾಂಡ್ ಎಷ್ಟದ, ಸಂಪನ್ಮೂಲ ಲ್ಯಾಂಡ್ ಎಷ್ಟದ, 10 ಎಕರೆ. ನೀವೇನ್ ಮಾಡ್ಬೋದು, 100 ಚೀಲ ಗೋಧಿಯನ್ನಾದ್ರೂ ಬೆಳಿಬಹುದು, ಇಲ್ಲ 100 ಚೀಲ ಹತ್ತಿಯನ್ನಾದ್ರೂ ಬೆಳಿಬಹುದು. 200 ಚೀಲ ಬೆಳಿಲಿಕ್ಕಾಗೋದಿಲ್ಲ. ಈ ಸಮಯದಲ್ಲಿ ನೀವು ಯಾವುದನ್ನ ಎಷ್ಟು ಬೆಳಿಬೇಕನ್ನುವುದನ್ನ ನೀವು ಡಿಸೈಡ್ ಮಾಡ್ತಿರಲ್ಲ, ಅದನ್ನೇ ನಾವು ಏನಂತೇಳಿ ಕರಿತೀವಿ ಅಂದ್ರೆ ಉತ್ಪಾದನಾ ಸಾಧ್ಯತಾ ಗಡಿ ಅಂತೇಳಿ ಕರಿತೀವಿ. ದೇಶವೊಂದರಲ್ಲಿ ಲಭ್ಯವಿರುವ ಸಂಪನ್ಮೂಲಗಳು ಮತ್ತು ತಂತ್ರಜ್ಞಾನದ ಸಹಾಯದಿಂದ ಉತ್ಪಾದಿಸಲು ಸಾಧ್ಯವಿರುವ ಉತ್ಪಾದನಾ ಸಾಧ್ಯತೆಗಳನ್ನು ತೋರಿಸುವ ರೇಖೆಯನ್ನು ಏನಂತೇಳಿ ಕರಿತೀವಿ ಅಂದ್ರೆ ಉತ್ಪಾದನಾ ಸಾಧ್ಯತಾ ಗಡಿ ಎಂದು ಕರಿತೀವಿ. ನೆಕ್ಸ್ಟ್ ಕಾನ್ಸೆಪ್ಟ್ ಅನ್ನು ನೋಡ್ರಿ, ಸಂಪನ್ಮೂಲಗಳು ಮಿತವಾಗಿವೆ. ಹೌದು, ನಮ್ಮ ಹತ್ರ ಲ್ಯಾಂಡ್ ಏನಿತ್ತು, ಲೆಸ್ ಇತ್ತು, ಕಡಿಮೆ ಅದ. ನಮ್ಮ ಹತ್ರ ಲ್ಯಾಂಡ್ ಏನದ, ಲೆಸ್ ಅದ, ಕಡಿಮೆ ಅದ. ಆದರ ನಮ್ಮ ಹತ್ರ ಲ್ಯಾಂಡ್ ಏನದಂದ್ರ ಕಡಿಮೆ ಅದ. ಆದ್ರ
ಸಂಪನ್ಮೂಲಗಳು ಮಿತವಾಗಿರುವುದರಿಂದ ಎಲ್ಲಾ ಸರಕುಗಳು ನಮಗೆ ಬೇಕಾದಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಲು ಸಾಧ್ಯವಿಲ್ಲ. ಇಂತಹ ಸಮಯದಲ್ಲಿ ಒಂದು ವಸ್ತುವನ್ನ ಹೆಚ್ಚಿಗೆ ಬೇಯಿಸಬೇಕಾದ್ರೆ, ಒಂದು ವಸ್ತುವನ್ನ ಹೆಚ್ಚು ಪ್ರಮಾಣದಲ್ಲಿ ನೀವು ಉತ್ಪಾದಿಸಬೇಕಪ್ಪ ಅಂದ್ರೆ ಇನ್ನೊಂದು ಸರಕಿನ ಪ್ರಮಾಣ ತ್ಯಾಗ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಎಕ್ಸಾಂಪಲ್ ತೊಗೊಂಡು ನೋಡ್ರಿ. ಸೊ ಇಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ, ಒಂದು ವಸ್ತುವನ್ನ ನೀವು ಹೆಚ್ಚಿಗೆ ಉತ್ಪಾದನೆ ಮಾಡ್ಬೇಕಂದ್ರೆ ಇನ್ನೊಂದು ವಸ್ತುವನ್ನ ಕಡಿಮೆ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಬೇಕು. ಹೌದು, ಫಾರ್ ಎಕ್ಸಾಂಪಲ್ ನೀವು ಅದಿರಿ, ನೀವೇನ್ ಮಾಡ್ತೀರಿ ಅಂದ್ರೆ ಒಂದು ಸಲಕ್ಕೆ ಏನ್ ಮಾಡ್ತೀರಿ, ಒಂದು ಊಟಕ್ಕೆ ಏನ್ ಮಾಡ್ತೀರಿ ಅಂದ್ರೆ 4 ರೋಟಿ ಊಟ ಮಾಡ್ತೀರಿ ಅಂತ ಅನ್ಕೊಡ್ರಿ. ಸೊ ಸಿಂಪಲ್ ಆಗಿ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ 2 ಮಿಡಲ್ ಚಪಾತಿ ಕೊಟ್ರಪ್ಪ ಅಂದ್ರೆ ಆಟೋಮೆಟಿಕ್ ಆಗಿ ಏನಾಗ್ತದೆ ನಿಮ್ಗೆ, ಸೊ ನೀವು ರೊಟ್ಟಿ ಊಟ ಮಾಡುವಂತ ಪ್ರಮಾಣ ಏನ್ ಮಾಡ್ತೀರಿ, 2 ಕಡಿಮೆ ಮಾಡ್ತೀರಿ. ಯಾಕಪ್ಪ ಅಂದ್ರೆ 2 ಏನ್ ತಗೊಂಡಿರ್ತೀರಿ, ಬೇರೆ ವಸ್ತುಗಳನ್ನ ತಗೊಂಡಿರ್ತೀರಿ. ಅದೇ ರೀತಿ ಒಂದು ಪ್ರದೇಶದಲ್ಲಿ ಅಥವಾ ಒಂದು ವಸ್ತುವನ್ನು ಹೆಚ್ಚು ಪ್ರಮಾಣದಲ್ಲಿ ಉತ್ಪಾದಿಸಬೇಕಾದರೆ ಇನ್ನೊಂದು ವಸ್ತುವಿನ ಪ್ರಮಾಣ ಕಡಿಮೆ ಮಾಡುವುದು ಅನಿವಾರ್ಯ. ಯಾಕಂದ್ರೆ ಲ್ಯಾಂಡ್ ಏನದ, ಹೊಲ ಏನದ ನಮ್ದು ಕಡಿಮೆ ಅದ, ಸಂಪನ್ಮೂಲಗಳು ಏನದವ ಅಂದ್ರೆ ಕಡಿಮೆ ಅದಾವ. ಯಾವುದೇ ಒಂದು ವಸ್ತುವನ್ನ ಹೆಚ್ಚಿಗೆ ಪ್ರಮಾಣದಲ್ಲಿ ನೀವು ತಗೋಬೇಕಂತ ಬಯಸಿದ್ರು ಕೂಡ ಏನಾಗ್ತದಂದ್ರ ಇನ್ನೊಂದು ವಸ್ತುವನ್ನ ಕೈ ಬಿಡಬೇಕಾಗ್ತದ. ಸೊ ಇದನ್ನು ಕೂಡ ಉತ್ಪಾದನಾ ಸಾಧ್ಯತೆ ಗಡಿಯಲ್ಲಿ ಬರುವಂತ ಕಾನ್ಸೆಪ್ಟ್ ಆಗಿದೆ. ಸೊ ಲಭ್ಯವಿರುವ ಕೊರತೆಯ ಸಂಪನ್ಮೂಲಗಳು ವಿವಿಧ ರೀತಿಯಲ್ಲಿ ಹಂಚಿಕೆ ಮಾಡುವ ಮೂಲಕ ಸರಕುಗಳ ವಿವಿಧ ರೀತಿಯ ಸಂಯೋಜನೆಗಳನ್ನ ಪಡಿಬಹುದು. ಸೊ ಅದನ್ನ ಉತ್ಪಾದನಾ ಸಾಧ್ಯತೆಗಳ ಗಣ ಎಂದು ಕರಿತೀವಿ. ನೆಕ್ಸ್ಟ್ ಉತ್ಪಾದನಾ ಸಾಧ್ಯತೆ ಗಡಿ ಅದ್ ನೋಡ್ರಿ. ಇಲ್ಲಿ ಫಾರ್ ಎಕ್ಸಾಂಪಲ್ ನಾ ಆಗ್ಲೇ ಹೇಳಿದೆ ನಿಮ್ಗೆ, ಕೋಷ್ಟಕ ಹಾಕೊಂಡಿದ್ದೀನಿ. ಸಂಯೋಜನೆ ಎ ಯಲ್ಲಿ ನೀವೇನ್ ಮಾಡ್ಬೋದು ಅಂದ್ರೆ ಒಟ್ಟು ಹತ್ತಿಯನ್ನೇ ಉತ್ಪಾದನೆ ಮಾಡ್ಬೋದು. ಹೌದಾ, ಇಲ್ಲಿ ಸಾಧ್ಯತೆಗಳದಾವ. ನೆಕ್ಸ್ಟ್ ಇಲ್ಲಿ ಧಾನ್ಯನೂ, ನೆಕ್ಸ್ಟ್ ಇಲ್ಲಪ್ಪ ಅಂದ್ರೆ ಹತ್ತಿ ಅಂತ ತಗೊಳ್ಳೋಣ. ಸೊ ಸಾಧ್ಯತೆಗಳು ಧಾನ್ಯ, ಹತ್ತಿ. ಸೊ ಇಲ್ಲಿ ಸಾಧ್ಯತೆಗಳು ಅಂತ ಹೇಳಿದಾಗ ಇದಕ್ಕೆ ಏನು, ನಾವೇನ್ ಮಾಡಲ್ಲ ಅಂದ್ರೆ ಧಾನ್ಯಗಳು ಒಟ್ಟೆ ಉತ್ಪಾದನೆ ಮಾಡಲ್ಲ. ನಮ್ದು 10 ಎಕರೆ ಹೊಲ ಅದೇ ಸದ, ನಾವು ಒಟ್ಟೆ ಧಾನ್ಯಗಳು ಉತ್ಪಾದನೆ ಮಾಡಬೇಡ. ಹಂಗಂದ್ರೆ ಹತ್ತಿಯ ಪ್ರಮಾಣ ಎಷ್ಟು, 10ರಷ್ಟು ಉತ್ಪಾದನೆ ಮಾಡಬಹುದು. ನೆಕ್ಸ್ಟ್ ಸಂಯೋಜನೆ ಬಿ ಒಳಗ ಧಾನ್ಯವನ್ನ 1ರಷ್ಟು ಉತ್ಪಾದನೆ ಮಾಡ್ತೀವಿ ಅಂತ ಹೇಳಿದಾಗ, ಈಗ ಧಾನ್ಯವನ್ನು 1ರಷ್ಟು ಉತ್ಪಾದನೆ ಮಾಡ್ತೀವಿ ಅಂದಾಗ ಹತ್ತಿ ಪ್ರಮಾಣ ಏನಾಗ್ತದೆ, ಕಡಿಮೆ ಆಗ್ತದೆ. ಹಂಗಾಗಿ ಹತ್ತಿಯನ್ನ ನಾವೇನು ಅನ್ಕೋಬೇಕು, 9 ಅಂತ ಹೇಳಿ ಅನ್ಕೊಳ್ರಿ. ನೆಕ್ಸ್ಟ್ ಸಿ ಸಂಯೋಜನೆ, 3ನೇ ಸಂಯೋಜನೆ ಧಾನ್ಯವನ್ನು ನಾವು 2ರಷ್ಟು ಉತ್ಪಾದನೆ ಮಾಡ್ತೀವಿ ಅಂದಾಗ ನಮ್ಮಲ್ಲಿ ಸಂಪನ್ಮೂಲಗಳು ಎಷ್ಟು, 9 ಇದಾವ. ಸೊ ಹಂಗಾಗಿ ಇದರಲ್ಲಿ 2 ಮೈನಸ್ ಮಾಡಿದ್ರೆ ಏನಾಗ್ತದಪ್ಪ ಅಂದ್ರೆ ಹತ್ತಿಯ ಪ್ರಮಾಣ ಏನಾಗ್ತದೆ, ಧಾನ್ಯದ ಪ್ರಮಾಣ ಹೆಚ್ಚಿಗೆ ಮಾಡಿದಾಗ ನಮಗೆ ಹತ್ತಿಯ ಪ್ರಮಾಣ ಮತ್ತೆ ಕಡಿಮೆ ಆಯಿತು. ಸಂಯೋಜನೆ ಡಿಗೆ ಬಂದಿವಿ, ಧಾನ್ಯದ ಪ್ರಮಾಣ 3ಕ್ಕೆ ಹೆಚ್ಚು ಮಾಡಿದೀವಿ, ಮತ್ತು ಹತ್ತಿಯ ಪ್ರಮಾಣ 4ಕ್ಕೆ ಕಡಿಮೆ ಆಯಿತು. ನೆಕ್ಸ್ಟ್ ಸಂಯೋಜನೆ ಈ ಒಳಗೆ ಬಂದಾಗ ಧಾನ್ಯದ ಪ್ರಮಾಣ 4 ಆಯಿತು, ಹತ್ತಿಯ ಪ್ರಮಾಣ 0 ಆಯಿತು. ಈ ರೀತಿಯಾಗಿ ಏನಾಗ್ತದಪ್ಪ ಅಂದ್ರೆ ಒಂದು ವಸ್ತುವಿನ ಪ್ರಮಾಣವನ್ನು ನೋಡ್ರಿ, ಇಲ್ಲಿ ಡೆಫಿನೇಷನ್ ಇಲ್ಲಿ ಅದು ನೋಡಿ, ಭಾಳ ಗಾಬರಿ ಆಗ್ಬೇಡ್ರಿ. ಯಾವುದೇ ಒಂದು ವಸ್ತುವಿನ ಸಂಪನ್ಮೂಲಗಳು ಮಿತವಾಗಿರುವುದರಿಂದ ಒಂದು ವಸ್ತುವಿನ ಪ್ರಮಾಣ ಹೆಚ್ಚಿಸುತ್ತಾ ಹೋದಂತೆ, ಧಾನ್ಯದ ಪ್ರಮಾಣ ಹೆಚ್ಚಿಸುತ್ತಾ ಹೋದಂತೆ ಹತ್ತಿಯ ಉತ್ಪಾದನೆಯ ಪ್ರಮಾಣ ಕಡಿಮೆಯಾಗುತ್ತಾ ಬಂದಿದೆ. ಇದನ್ನೇ ಉತ್ಪಾದನಾ ಸಾಧ್ಯತಾ ಗಡಿ ಎನ್ನುವರು. ಒಂದು ವಸ್ತುವಿನ ಉತ್ಪಾದನೆ ಹೆಚ್ಚಿಗೆ ಮಾಡಬೇಕಾದರೆ ಇನ್ನೊಂದು ವಸ್ತುವಿನ ಉತ್ಪಾದನೆಯನ್ನ ನಾವೇನ್ ಮಾಡಿವಿ, ಕಡಿಮೆ ಮಾಡ್ತಾ ಬಂದೀವಿ. ಸೊ ಇದನ್ನ ಉತ್ಪಾದನಾ ಸಾಧ್ಯತಾ ಗಡಿ ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಇದನ್ನ ನೆನಪು ಹೆಂಗ್ ಇಡಬೇಕ್ರಿ ಅಂತೇಳಿ ಅಂದಾಗ ABCD ತನ ಹಾಕೊಡ್ರಿ. ಇಲ್ಲಿ 0 1 2 3 4 1 2 3 4 ಅಂತ ಹಾಕೊಂಡ್ಬಿಡೋದು. ಸೊ ಇಲ್ಲಿ ಹಾಕೊಂಡು 10, ನಮ್ಮ ಹತ್ರ ಸಂಪನ್ಮೂಲಗಳ ಪ್ರಮಾಣ ಎಷ್ಟದ, 10 ಅದ. ಸೊ ನಾವು ಧಾನ್ಯಗಳ ಉತ್ಪಾದನೆ ಮಾಡುವುದಿಲ್ಲ ಅಂತೇಳಿ ಅಂದಾಗ ನಾವೇನ್ ಮಾಡ್ರಿ, 10ಕ್ಕೆ ಹತ್ತಿಯನ್ನು ಉತ್ಪಾದನೆ ಮಾಡ್ತೀವಿ. ಎರಡನೇದಾಗಿ ನಮ್ಗೆ ಧಾನ್ಯಗಳ ಪ್ರಮಾಣ 1 ಉತ್ಪಾದನೆ ಮಾಡ್ತೀವಿ ಅಂದ್ರೆ 10 1 ಮೈನಸ್ ಮಾಡ್ರೆ ಎಷ್ಟು ಉಳಿತದ, 9 ಉಳಿತದ. ನೆಕ್ಸ್ಟ್ ಧಾನ್ಯಗಳ ಪ್ರಮಾಣ 2ರಷ್ಟು ಉತ್ಪಾದನೆ ಮಾಡ್ತೀವಿ ಅಂದಾಗ 9ರಾಗ ಏನ್ ಮಾಡ್ರಿ, 2 ಮೈನಸ್ ಮಾಡ್ರಿ, 7 ಉಳಿತದ. ನೆಕ್ಸ್ಟ್ ಧಾನ್ಯಗಳ ಪ್ರಮಾಣ 3ಗೆ ಉತ್ಪಾದನೆ ಮಾಡ್ತೀವಿ ಅಂತ ಹೇಳಿದಾಗ 7ರ 3 ಮೈನಸ್ ಮಾಡ್ರಿ, 4 ಉಳಿತದ. ನೆಕ್ಸ್ಟ್ ಧಾನ್ಯಗಳ ಪ್ರಮಾಣ ನಾವು 4ರಷ್ಟು ಉತ್ಪಾದನೆ ಮಾಡ್ತೀವಿ ಅಂದಾಗ ಇದು ಆಟೋಮೆಟಿಕ್ ಆಗಿ 4ರಾಗ 4 ಹೋದ್ರೆ 0 ಆಗ್ತದೆ. ಈ ರೀತಿಯಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಉತ್ಪಾದನಾ ಸಾಧ್ಯತಾ ಗಡಿಯನ್ನ ನೋಡ್ತೀವಿ. ನೆಕ್ಸ್ಟ್ ಈ ಕೋಷ್ಟಕವನ್ನ ಸ್ವಲ್ಪ ಪ್ರಮಾಣದಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕಾಗ್ತದೆ. ಕೋಷ್ಟಕದಾಗ ಏನೇ ಇಲ್ಲ ನೋಡ್ರಿ, ವೆರಿ ಸಿಂಪಲ್. ಮೇಲಿನ ಕೋಷ್ಟಕವನ್ನು ನೋಡಿದಾಗ ಅಥವಾ ಮೇಲಿನ ಕೋಷ್ಟಕದಲ್ಲಿ ಎಲ್ಲಾ ಸಂಪನ್ಮೂಲಗಳನ್ನು, ನಮ್ಮಲ್ಲಿರುವಂತಹ ಎಲ್ಲಾ ಸಂಪನ್ಮೂಲಗಳನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಹತ್ತಿಯ ಉತ್ಪಾದನೆಯಲ್ಲಿ ಬಳಸಿದರೆ 10 ಯೂನಿಟ್ಗಳಷ್ಟು, ಹೌದಾ, 10 ಯೂನಿಟ್ಗಳಷ್ಟು ಮಾತ್ರ ಉತ್ಪಾದಿಸಬಹುದು. ಅದೇ ಲಭ್ಯವಿರುವ ಎಲ್ಲಾ ಸಂಪನ್ಮೂಲಗಳನ್ನು ಧಾನ್ಯದ ಮೇಲೆ ಬಳಸಿದರೆ ಗರಿಷ್ಠ 4 ಯೂನಿಟ್ಗಳನ್ನು ಉತ್ಪಾದನೆ ಮಾಡಬಹುದು. ಇಲ್ಲ ನೋಡ್ರಿ, ಗರಿಷ್ಠ 4 ಯೂನಿಟ್ಗಳನ್ನು ಉತ್ಪಾದನೆ ಮಾಡಬಹುದು. ಅದೇ ರೀತಿ ಅರ್ಥವ್ಯವಸ್ಥೆಯಲ್ಲಿ 1 ಯೂನಿಟ್ ಗೋಧಿಯನ್ನು ಉತ್ಪಾದಿಸಿದರೆ 9 ಯೂನಿಟ್ ಹತ್ತಿಯನ್ನು ಉತ್ಪಾದಿಸಲು ಸಾಧ್ಯ. ನೆಕ್ಸ್ಟ್
2 ಯೂನಿಟ್ ಗೋಧಿಯನ್ನು ಉತ್ಪಾದಿಸಿದರೆ 7 ಯೂನಿಟ್ ಹತ್ತಿಯನ್ನು ಉತ್ಪಾದಿಸಲು ಸಾಧ್ಯ. ನೆಕ್ಸ್ಟ್ ಅದೇ ರೀತಿ 3 ಯೂನಿಟ್ ಗೋಧಿಯನ್ನು ಉತ್ಪಾದಿಸಿದರೆ 4 ಯೂನಿಟ್ ಹತ್ತಿಯನ್ನು ಉತ್ಪಾದಿಸಲು ಸಾಧ್ಯ ಅಂತೇಳಿ ಅಲ್ಲಿ ಆ ಕೋಷ್ಟಕವನ್ನೇ ನೋಡಿ ಕೂಡ ನಾವು ಅದನ್ನ ಎಕ್ಸ್ಪ್ಲನೇಷನ್ ಕೊಡಬೇಕು. ನೆಕ್ಸ್ಟ್ ಅದೇ ಕೋಷ್ಟಕದ ಆಧಾರದ ಮೇಲೆ ನಾವೇನ್ ಮಾಡ್ಬೇಕಾಗ್ತದೆ ಅಂದ್ರೆ ಇಲ್ಲಿ ರೇಖಾಚಿತ್ರವನ್ನ ಹಾಕ್ಬೇಕಾಗ್ತದ. ಈ ರೀತಿಯಾಗಿ ರೇಖಾಚಿತ್ರ ಬರ್ತದೆ. ಸೊ ಇದು ಪೆಂಟ್ಯಾಬ್ನಾಗ ಆಗ್ತದೆ ಅಂತೇಳಿ ನಾ ಈ ತರ ಹಾಕಿನಿ. ಒಂದ್ ಸೈಡ್ ಏನ್ ತೊಳೋಣ ಅಂದ್ರೆ ನಾವು ಹತ್ತಿಯನ್ನ ತೊಳೋನು, ಇನ್ನೊಂದ್ ಸೈಡ್ ಏನ್ ಮಾಡೋಣ ಅಂದ್ರೆ ಧಾನ್ಯವನ್ನ ತೊಳೋನು. ಸೊ ಇಲ್ಲಿ ನಂಬರ್ 10 ತನ ಇರೋದ್ರಿಂದ ನಾವೇನ್ ಮಾಡೋಣ 2ರಿಂದ ಕೌಂಟ್ ಮಾಡೋಣ. 2, 4, 6, 8, 10. ಸೊ ಹಂಗಾಗಿ 2, 4, 6, 8, 10. ನೆಕ್ಸ್ಟ್ ಧಾನ್ಯಗಳ ಸೈಡ್ ಎಷ್ಟು ಅಂದ್ರೆ 4 ಅದಾವ. 1, 2, 3, 4. ಸೊ 1, 2, 3, 4. ಸೊ ಧಾನ್ಯಗಳನ್ನ 0 ಪ್ರಮಾಣದಲ್ಲಿ ನೋಡ್ರಿ, ಧಾನ್ಯಗಳನ್ನ 0 ಪ್ರಮಾಣದಲ್ಲಿ ಉತ್ಪಾದನೆ ಮಾಡುವಾಗ ಹತ್ತಿಯ ಉತ್ಪಾದನೆ ಪ್ರಮಾಣ ಎಷ್ಟು 10. ಅಲ್ಲಿ ಇಂಟು ಹಾಕ್ರಲ್ಲಿ. ನೆಕ್ಸ್ಟ್ ಸಂಯೋಜನೆ ಬಿ ಒಳಗ ಧಾನ್ಯಗಳ ಪ್ರಮಾಣವನ್ನ 1 ಉತ್ಪಾದನೆ ಮಾಡಿದಾಗ ಬರೀಲಿ 1. ಸೊ ಹತ್ತಿಯ ಪ್ರಮಾಣ ಎಷ್ಟದ 9 ಅಂದ್ರೆ 10 ಮೇಲೆ ಸ್ವಲ್ಪ ಬರ್ತದೆ ಇಲ್ಲಿ, ಹಂಗಾಗಿ ನಾವು ಇಲ್ಲಿ ಇಂಟು ಹಾಕೊಂಡ್ಬಿಡೋಣ. ನೆಕ್ಸ್ಟ್ 3ನೇದು ಸಿ ಧಾನ್ಯಗಳ ಪ್ರಮಾಣವನ್ನು 2ಕ್ಕೆ ಹೆಚ್ಚಿಸಿದಾಗ ಹತ್ತಿಯ ಉತ್ಪಾದನೆ ಪ್ರಮಾಣ ಎಷ್ಟು ರೀ 7 ಅಂದ್ರೆ ಇವೆರಡರ ನಡಲ್ಲ ಇಲ್ಲಿ ಬರ್ತದೆ ನೋಡ್ರಿ. ನೆಕ್ಸ್ಟ್ ಅದೇ ರೀತಿ ಧಾನ್ಯಗಳ ಪ್ರಮಾಣ 3ಕ್ಕೆ ಹೆಚ್ಚಿಸಿದಾಗ ಹತ್ತಿಯ ಉತ್ಪಾದನೆ ಪ್ರಮಾಣ 4. ಇಲ್ಲಿ 3 ಅದ ಧಾನ್ಯಗಳ ಪ್ರಮಾಣ, ಹತ್ತಿಯ ಉತ್ಪಾದನೆ ಪ್ರಮಾಣ 4 ಇಲ್ಲಿ ಬರ್ತದೆ. ನೆಕ್ಸ್ಟ್ ಅದೇ ರೀತಿ ಈ ಧಾನ್ಯಗಳ ಪ್ರಮಾಣ 4 ಆದಾಗ ಹತ್ತಿಯ ಉತ್ಪಾದನೆ 0, ಹಂಗಾಗಿ 0. ಸೊ ಈ ರೀತಿಯಾಗಿ ನಮ್ದು ಏನು ಬರ್ತದೆ ಅಂದ್ರೆ ಗೆರಿ ಬರ್ತದೆ. ಈ ರೀತಿ ಗೆರಿ ಬರ್ತದೆ. ಸೊ ಅದಕ್ಕೆ ಸಂಯೋಜನೆ ಎ ಇಲ್ಲಿ ನಾವು ಮೆನ್ಷನ್ ಮಾಡ್ಬೋದು, ಸಂಯೋಜನೆ ಬಿ, ಸಂಯೋಜನೆ ಸಿ, ಡಿ, ನೆಕ್ಸ್ಟ್ ಈ ರೀತಿ ಸಂಯೋಜನೆಗಳು ಬರ್ತಾವ. ಇದನ್ನ ಸರ್ ಇಲ್ಲಿ ಮಾರ್ಕಿನ ಹಾಕಿರಲ್ರಿ ಅಂತ ಹೇಳಿದಾಗ ಇದನ್ನೇ ಏನ್ ಮಾಡ್ಕೊಂಡಿವಿ ಅಂದ್ರೆ ನಾವು ಕೂಡಿಸ್ಕೊಂಡಿದೀವಿ. ಏನಪ್ಪಾ ಅಂದ್ರೆ ಸಂಯೋಜನೆ ಬಿ 1 ಇದ್ದಾಗ ಏನಾಗ್ತದ ಬಿ ಸಂಯೋಜನೆ ಇಲ್ಲಿ ಬರ್ತದ. ನೆಕ್ಸ್ಟ್ ಇಲ್ಲಿ ಸೊ ಯಾವ್ದಿದ್ದಾಗ ಹೆಚ್ಚು ಕಡೆ ಎರಡನ್ನ ಉತ್ಪಾದನೆ ಮಾಡಿದಾಗ ನಾವು ಇಲ್ಲಿ ಎಷ್ಟು 7 ಉತ್ಪಾದನೆ ಮಾಡ್ತೀವಿ. ನೆಕ್ಸ್ಟ್ ಇಲ್ಲಿ ಸಂಯೋಜನೆ 3ರಲ್ಲಿ 3 ಧಾನ್ಯಗಳನ್ನು ಉತ್ಪಾದನೆ ಮಾಡಿದಾಗ ನಾವು 4 ಏನ್ ಮಾಡ್ತೀವಿ ಅಂದ್ರೆ ಹತ್ತಿಯನ್ನು ಉತ್ಪಾದನೆ ಮಾಡ್ತೀವಿ. ಈ ರೀತಿಯಾಗಿ ಬರ್ತದೆ. ಸೊ ನೆಕ್ಸ್ಟ್ 4 ಹತ್ತಿಯನ್ನು ಉತ್ಪಾದನೆ ಮಾಡಿದಾಗ 4 ಧಾನ್ಯಗಳನ್ನು ಉತ್ಪಾದನೆ ಮಾಡಿದಾಗ ಹತ್ತಿಯ ಉತ್ಪಾದನೆ ಏನಾಗಿರುತ್ತೆ ಅಂದ್ರೆ 0 ಆಗಿರುತ್ತೆ. ಈ ಕೋಷ್ಟಕ ನೋಡೋರು ಗೊತ್ತಾಗ್ತದೆ. ಈ ಕೋಷ್ಟಕವನ್ನ ಈ ರೇಖಾಚಿತ್ರವನ್ನ ನೀವು ಮತ್ತೆ ಎಕ್ಸ್ಪ್ಲೇನ್ ಮಾಡ್ಬೇಕು. ಏನಪ್ಪಾ ಅಂದ್ರೆ ಮೇಲಿನ ರೇಖಾಚಿತ್ರದಲ್ಲಿ ನೋಡ್ರಿ OX ಅಕ್ಷದ ಮೇಲೆ ಧಾನ್ಯ ಅದ. ಓಕೆ, ಎಸ್ ಅಲ್ಲಿ ಇದೇ ಬರ್ತೀವಿ. ನೆಕ್ಸ್ಟ್ OY ಅಕ್ಷದ ಮೇಲೆ ಹತ್ತಿಯನ್ನು ತೋರಿಸಲಾಗಿದೆ. ಅದು ನೋಡಿ ಬರೀದು ಬಹಳ ಗಾಬರಿ ಆಗುವುದಿಲ್ಲ. ಇಲ್ಲಿ ತೋರಿಸಲಾಗಿದೆ. ಒಂದು ಆರ್ಥಿಕತೆಯಲ್ಲಿ ವಸ್ತುಗಳು ಉತ್ಪಾದಿಸುವಾಗ ಈ ರೇಖೆ ಮೇಲಿರುವಂತಹ ಯಾವುದಾದರೂ ಒಂದು ಬಿಂದುವನ್ನು ಆಯ್ಕೆ ಮಾಡ್ಕೋಬೇಕು. ಇದು ಯಾವ ರೇಖೆ ಅಂದ್ರ ಎ ಟು ಇ ಈ ರೇಖೆ ಮೇಲಿರುವಂತ ಯಾವುದಾದರೂ ಒಂದು ಚಾಯ್ಸ್ ಅನ್ನ ಮಾಡ್ಕೋಬಹುದು. ಹಾಗಾಗಿ ಈ ರೇಖೆಯ ಮೇಲಿರುವಂತಹ ಯಾವುದಾದರೂ ಒಂದು ಬಿಂದುವನ್ನು ಆಯ್ಕೆ ಮಾಡಿಕೊಳ್ಳಬಹುದು. ನೆಕ್ಸ್ಟ್ ಆದ್ದರಿಂದ ಲಭ್ಯವಿರುವ ಸಂಪನ್ಮೂಲಗಳಲ್ಲಿ ಒಂದು ವಸ್ತುವಿನ ಉತ್ಪಾದನೆ ಹೆಚ್ಚಿಸಿದರೆ ಇನ್ನೊಂದು ವಸ್ತುವಿನ ಉತ್ಪಾದನೆ ಕಡಿಮೆ ಮಾಡಬೇಕಾಗ್ತದೆ. ಆಬ್ವಿಯಸ್ಲಿ ಒಂದು ವಸ್ತುವಿನ ಉತ್ಪಾದನೆಯಲ್ಲಿ ಹೆಚ್ಚಿಗೆ ಮಾಡಿದಾಗ ಇನ್ನೊಂದು ವಸ್ತುವಿನ ಉತ್ಪಾದನೆಯನ್ನ ನಾವು ಈ ಕೋಷ್ಟಕದಲ್ಲಿ ಕಡಿಮೆ ಮಾಡ್ಕೊಂಡು ಬಂದಿದ್ದೀವಿ. ನೆಕ್ಸ್ಟ್ ಹೀಗಾಗಿ ಒಂದು ಸರಕಿನ ಪ್ರಮಾಣ ಸ್ವಲ್ಪ ಪ್ರಮಾಣದಲ್ಲಿ ಪಡೆಯಲು ಬಯಸಿದರೆ ಅದರ ಬದಲಾಗಿ ಇನ್ನೊಂದು ಸರಕಿನ ಸ್ವಲ್ಪ ಪ್ರಮಾಣವನ್ನು ಬಿಟ್ಟು ಕೊಡಬೇಕಾಗುತ್ತದೆ. ಇದನ್ನು ನಾವು ಸದಾ ಅವಕಾಶ ವೆಚ್ಚ ಕೂಡ ಅಂತೇಳಿ ಕರಿತೀವಿ. ಸೊ ಒಟ್ಟಾರೆಯಾಗಿ ನೋಡುವುದಾದ್ರೆ ಇಲ್ಲಿ ಅರ್ಥಶಾಸ್ತ್ರ ವಿಷಯದಲ್ಲಿ ಸೊ ಉತ್ಪಾದನಾ ಸಾಧ್ಯತೆ ಕಡಿಮೆ ಅಂತೇಳಿ ಅಂದಾಗ ಒಂದು ವಸ್ತುವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದಿಸಬೇಕಾದರೆ ಇನ್ನೊಂದು ವಸ್ತುವನ್ನು ನಾವೇನ್ ಮಾಡಬೇಕಾಗ್ತಂದ್ರ ಕಡಿಮೆ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಬೇಕಾಗ್ತದ. ಆ ಸಂಯೋಜನೆಗಳನ್ನ ತೋರಿಸುವಂತಹ ರೇಖೆಗೆ ಉತ್ಪಾದನಾ ಸಾಧ್ಯತೆ ಕಡಿಮೆ ಇರ್ತದ. ಅದಕ್ಕೆ ಅದನ್ನ ಕೋಷ್ಟಕ ಮತ್ತು ರೇಖಾಚಿತ್ರಗಳನ್ನ ಹಾಕುವುದರ ಮೂಲಕ ನೀವು ಎಕ್ಸ್ಪ್ಲೇನ್ ಮಾಡಿದ್ದೆ ಆದ್ರೆ ನಿಮಗೆ 4 ಅಂಕಗಳು ಬರುವಂತಹ ಸಾಧ್ಯತೆ ಇರ್ತದ. ಸೊ ಇಲ್ಲಿಗೆ ನಾವು ಉತ್ಪಾದನಾ ಸಾಧ್ಯತೆ ಗಡಿ ಏನಾಗ್ತದಪ್ಪ ಅಂದ್ರೆ ನಮ್ದು ಕಂಪ್ಲೀಟ್ ಆಗ್ತದ. ನೆಕ್ಸ್ಟ್ ಮುಂದಿನ ಕ್ಲಾಸ್ನಲ್ಲಿ ನಾವು ಬೇರೆ ಬೇರೆ ವಿಷಯಗಳನ್ನ ನಾವು ಡಿಸ್ಕಷನ್ ಮಾಡೋಣ. ಥ್ಯಾಂಕ್ ಯು.